ಮಾನ ಮರ್ಯಾದೆ ಇರೋರಾಗಿದ್ರೆ ನೀರು ಬಿಡ್ತಾ ಇರಲಿಲ್ಲ. ಮಾನ ಮರ್ಯಾದೆ ಇಲ್ಲದೆ ಇರೋರು ಯಾರು? ಡಿ ಕೆ ಶಿ ಅವರೇ. ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಆರ್ ಅಶೋಕ್ ಈ ರೀತಿ ತಿರುಗೇಟ್ ಕೊಟ್ಟಿದ್ದಾರೆ. ಅಧಿಕಾರಕ್ಕೆ ಬಂದು 24 ಗಂಟೆಯಲ್ಲಿ ಅಣೆಕಟ್ಟು ಕಟ್ತೀವಿ ಅಂತ ಹೇಳಿದ್ರು. 1 ವರ್ಷ ಆಯ್ತು, ಯಾಕಿನ್ನು ಮೇಕೆದಾಟು ಅಣೆಕಟ್ಟು ಕಟ್ಟಿಲ್ಲ? ಅವತ್ತು ರಾಜ್ಯ ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡಿದ್ರು. ಆದ್ರೆ ಎಲ್ಲಾದ್ರೂ ಕೇಂದ್ರದಿಂದ ಅನುಮತಿ ಬಗ್ಗೆ ಕೇಳಿದ್ರಾ? ಇವಾಗ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲದೆ ಪಾಪರ್ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪಾದಯಾತ್ರೆ ಮಾಡಿ ಏನೋ ಕಡಿದು ಬಾರ್ಲಾಕ್ಬಿಡ್ತೀನಿ, ನಮ್ಗೆ ಅಧಿಕಾರ ಕೊಡಿ, ಅಧಿಕಾರ ಕೊಟ್ಟಿದ್ದ 24 ಗಂಟೆಯಲ್ಲಿ ಮೇಕೆದಾಟು ಶುರು ಮಾಡ್ತೀರಿ ಅಂತಲ್ಲ. 24 ಗಂಟೆ ಏನು 1 ವರ್ಷ ಆಗೋಯ್ತಲ್ಲ, ಯಾಕೆ ಶುರು ಮಾಡಿಲ್ಲ? ಅವಾಗ ಹೇಳ್ಬೇಕಾಯ್ತು. ಕೇಂದ್ರ ಸರ್ಕಾರ ಅನುಮತಿ ಕೊಟ್ರೆ ನಾವು ಮಾಡ್ತೀರಿ ಅಂತ ಪಾದಯಾತ್ರೆ ಮಾಡುವಾಗ ಹೇಳಿದ್ರೆ ಎಲ್ಲನಾ? ಒಂದು ವರ್ಡ್ ಹೇಳಿದಾರ? ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ನಮ್ಗೆ ಅಧಿಕಾರ ಕೊಡಿ, ಮೇಕೆದಾಟನ ಶುರು ಮಾಡ್ತೀನಿ ಅಂದ್ರು. ಈಗ ಯಾಕೆ ಕೇಂದ್ರ ಸರ್ಕಾರ? ಮಾನ ಮರ್ಯಾದೆ ಇಲ್ದವ್ರು ಯಾರು? ಅವಾಗ ಮಾನ ಮರ್ಯಾದೆ ಇದ್ದವ್ರು ಯಾಕೆ ಕೇಂದ್ರ ಸರ್ಕಾರದ ಹೆಸರೆತ್ತಿಲ್ಲ? ಅವಾಗ ಈ ಕಾಂಗ್ರೆಸ್ ಸರ್ಕಾರ ಅವ್ರ ಹತ್ರ ದುಡ್ಡಿಲ್ಲ, ಪಾಪರ್ ಆಗಿದೆ, ಪಾಪರ್ ಸರ್ಕಾರ. ಹಣ ಇಲ್ಲ, ಬರ ಕೊಡಕ್ಕೂ ಹಣ ಇಲ್ಲ, ಕುಡಿಯೋ ನೀರು ಕೊಡಕ್ಕೂ ಹಣ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.